ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ನಾನು ವೆಯ್ಟ್ ಲಾಸ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ಗೆಸ್ ಮಾಡಿ ಯಾವುದಿರ್ಬೋದು ನೀವು ವಿಡಿಯೋ ನೋಡಿಬಿಟ್ಟು ಅಂಥೇಳಿ 1 ವೀಕ್ ಚಾಲೆಂಜ್ನ ಮಾಡ್ತಾ ಇದ್ದೀನಿ. ಲೈಕ್ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲೇ ಇದು 1 ವೀಕ್ ಚಾಲೆಂಜ್ ತೊಗೊಂಡಿದ್ದೀನಿ. ಮೇಯ್ನಾಗಿ ಈ ಥರ ಚಾಲೆಂಜ್ ತೊಗೊಳ್ಳೋದಂದ್ರೆ ನನಗೆ ತುಂಬಾ ಇಷ್ಟ. ಇನ್ನೂ ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡ್ತೀನಿ. ಸೊ ಅದೇ ಒಂದು ರೀಸನ್ಗೆ ನಾನು ಚಾಲೆಂಜಸ್ನ ತೊಗೊಳ್ಳೋದು ಆ್ಯಂಡ್ ಅದರದ್ದು ರಿಸಲ್ಟ್ಸ್ ಯಾವ ರೀತಿಯಾಗಿ ಬರುತ್ತೆ ಸೊ ಅದನ್ನು ತಿಳ್ಕೊಳ್ಳೋದಕ್ಕೆ ನನಗೆ ತುಂಬಾ ಇಷ್ಟ. ಹಾಗಂತಲೇ ನಾನು ಮೊದಲಿಂದನೂ ಆಲ್ಮೋಸ್ಟ್ ಒಂದು 4 ವರ್ಷದಿಂದ ನನ್ನ ಯೂಟ್ಯೂಬ್ ಚಾನಲಲ್ಲಿ ಈ ಥರ ಡಿಫ್ರೆಂಟ್ ಆಗಿರುವಂಥ ಡಯಟ್ ಪ್ಲ್ಯಾನ್ಸು ಆ್ಯಂಡ್ ಚಾಲೆಂಜಸ್, ವೆಯ್ಟ್ ಲಾಸ್ ಚಾಲೆಂಜಸ್ನೆಲ್ಲ ನಾನು ಮಾಡ್ತಾ ಇರ್ತೀನಲ್ಲ. ಸೊ ಖಂಡಿತ ಚೆಕ್ಔಟ್ ಮಾಡ್ಕೊಳ್ಳಿ. ತುಂಬಾ ಯೂಸ್ಫುಲ್ ಆಗುತ್ತೆ ವೆಯ್ಟ್ ಲಾಸ್ ಮಾಡೋರಿಗೆ. ಒಂಥರ ಮೋಟಿವೇಶನ್ ಸಿಗುತ್ತೆ, ಅದರಿಂದ ರಿಸಲ್ಟ್ಸ್ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ ಅಂದ್ಕೊಂಡು ಮಾಡ್ತೀವಲ್ಲ, ಖಂಡಿತ ನಮಗೆ ಯೂಸ್ಫುಲ್ ಆಗುತ್ತೆ ವೀಡಿಯೋಸು. ಆ್ಯಂಡ್ ಈಗ ನಾನು ಏನಕ್ಕೆ ಚಾಲೆಂಜ್ ತೊಗೊಂಡಿದ್ದೀನಿ ಅಂತಂದರೆ, ನಿಮಗೆ ಗೊತ್ತಿದೆ ನಾನು ಬ್ರೇಕ್ ತೊಗೊಂಡ್ಬಿಟ್ಟಿದೆ. ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಆಲ್ಮೋಸ್ಟ್ ಒಂದು 20 ಡೇಸ್ ಅಂದ್ಕೊತೀನಿ. ಲಡ್ಡು ಬರ್ತ್ಡೇಗೆ ಒಂದು 4-5 ದಿನದ ಮುಂಚೆಯಿಂದನೂ ಸ್ವಲ್ಪ ಓಡಾಟ ಆಯಿತು, ಅಲ್ಲಿಗೆ ಇಲ್ಲಿಗೆ ಹಂಗೆ ಹಿಂಗೆ ಅಂತ. ಸೊ ಬಟ್ ಬ್ರೇಕ್ ಅಂದರೆ ಕಂಪ್ಲೀಟಾಗಿ ನಾನು ಏನು ಮ್ಯಾನೇಜ್ ಮಾಡಲಾರ್ದಂಗೆ ಕಂಪ್ಲೀಟ್ ಅನ್ಹೆಲ್ದಿ ಎಲ್ಲ ಏನೂ ತಿಂದಿಲ್ಲ. ಬಟ್ ಒಂಚೂರಂತೂ ಚೀಟಿಂಗ್ ಎಲ್ಲ ಆಗಿದೆ. ಸೊ ನನ್ನ ಲಾಸ್ಟ್ ಟೈಮ್ ನನ್ನ ವೆಯ್ಟ್ ತೋರಿಸಿದಾಗ 60.9 kgs ಇದ್ದೆ ಎಲ್ಲ. ಸೊ ಆಲ್ಮೋಸ್ಟ್ 20 ಡೇಸಿಂದ ನಾನು ಬ್ರೇಕಲ್ಲೇ ಇದ್ದಲ್ಲ. ಸೊ ವೆಯ್ಟ್ ಲಾಸ್ ಆಗಿರೋದು ಇಲ್ಲಿವರೆಗೂ ನಾನು 7 kgs ಅಷ್ಟು ವೆಯ್ಟ್ ಲಾಸ್ ಆಗಿದ್ದಲ್ಲ. ಅದೆಲ್ಲ ಮತ್ತೆ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀನ ಹೆಂಗೆ ಏನು ಅಂತ ಅಂದ್ಕೊತಿರ್ಬೋದು. ನಾವು ಡಯಟ್ ಮಾಡೋವ್ರಿಗೆ ಅಷ್ಟೇ ಇರುತ್ತೆ, ಡಯಟ್ ಬಿಟ್ಟ ಮೇಲೆ ಮತ್ತೆ ವೆಯ್ಟ್ ಗೇನ್ ಆಗಿಬಿಡ್ತೀವಿ ಅಂತ. ಸೊ ನೀವೇ ನೋಡಿ, ನಾನು ವೆಯ್ಟ್ನ ತೋರಿಸಿದ್ದೀನಿ. ಆ್ಯಕ್ಚುಲಿ ನಿನ್ನೆ ವೀಡಿಯೋಲ್ಲೇ ತೋರಿಸ್ಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಇವತ್ತು ತೋರಿಸ್ತೀನಿ ಎಷ್ಟು ವೆಯ್ಟ್ ಆಗಿದ್ದೀನಿ ಅಂತ. ಈಗ ಪ್ರೆಸೆಂಟ್ ಎಷ್ಟು ವೆಯ್ಟ್ ಇದ್ದೀನಿ. ಸೊ ದಟ್ ಈ 1 ವೀಕ್ ಏನಕ್ಕೆ 1 ವೀಕ್ ಚಾಲೆಂಜ್ ತೊಗೊಂಡಿದ್ದೀನಿ ಅಂತ ಹೇಳ್ಬಿಡ್ತೀನಿ ನೋಡಿ. ಏಪ್ರಿಲ್ 25 ನಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಸೊ ಅದಕ್ಕೆ ನಾನು 1 ವೀಕ್ ಚಾಲೆಂಜ್ ತೊಗೊಳ್ಳೋಣ, ಆ್ಯಕ್ಚುಲಿ 10 ಡೇಸ್ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಅದು ಆಗಲಿಲ್ಲ. ಸೊ 1 ವೀಕ್ ನಾನು ಸ್ಟಾರ್ಟ್ ಮಾಡಿರೋದು 18th ಸ್ಟಾರ್ಟ್ ಮಾಡಿದ್ದೀನಿ. ಸೊ 24th 1 ವೀಕ್ ಆಗುತ್ತೆ. ಸೊ ಹಾಗಾಗಿ ಈ 1 ವೀಕ್ ನಾನು ಈ ಚಾಲೆಂಜ್ನ ತಗೊಂಡು ನಿಮಗೂ ಶೇರ್ ಮಾಡ್ತೀನಿ. ಈ ಚಾಲೆಂಜ್ ಯಾವ ಥರ ವರ್ಕ್ ಆಯಿತು ಅಂತ. ಫಸ್ಟ್ ಆಫ್ ಆಲ್ ಈ ಚಾಲೆಂಜ್ ಯಾವುದು ಅಂತಂದರೆ, ನಾನು ನಿನ್ನೆ ವಿಡಿಯೋಗೆ ನೋಡಿಬಿಟ್ಟು ಗೆಸ್ ಮಾಡಿ ಅಂತ ಹೇಳಿದಾಗ, ನಾನು ಮಾಡ್ತಿರೋದು ಬಂದುಬಿಟ್ಟು 1 ವೀಕು ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ ಇವೆರಡು ಮೀಲ್ ಏನಿದಾವಲ್ಲ, ಇದಕ್ಕೆ ನೋ ಶುಗರ್ ಮತ್ತು ನೋ ಆಯಿಲ್ ಮತ್ತು ನೆಕ್ಸ್ಟ್ ನೋ ಸಾಲ್ಟ್. ಈ 3, ಶುಗರ್ ಇಲ್ಲ, ಸಾಲ್ಟ್ ಇಲ್ಲ, ಆಯಿಲ್ ಇಲ್ಲ, ಈ 3 ಇಲ್ದಂಗೆ ಏನಾದರೂ ನೀವು ತೊಗೊಳ್ಬೋದು. ಸೊ ಆ ಥರ ನಾನು ಚಾಲೆಂಜ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ. ನೀವು ಅಂದ್ಕೊಳ್ಬೋದು ಉಪ್ಪಿಲ್ಲದೆ ಹೆಂಗೆ ತೊಗೊತೀರಾ, ಶುಗರ್ ಅಂತೂ ಬಿಡಿ, ಯೂಶ್ವಲಿ ನಾನು ಅವಾಯ್ಡೇ ಮಾಡ್ತೀನಿ. ಉಪ್ಪಿಲ್ಲದೆ ಎಣ್ಣೆ ಇಲ್ಲದೆ ಯಾವ ಥರ ನೀವು ಮಾಡ್ಕೊಂಡು ತೊಗೊತೀರಾ ಅಂತ. ಈವನ್ ಆಯಿಲ್ ಇಲ್ದಂಗೆ ಯಾವ ರೀತಿಯಾಗಿ ನಾನು ಈ ವೆಯ್ಟ್ ಲಾಸ್ ಚಾಲೆಂಜ್ನ ಕಂಪ್ಲೀಟ್ ಮಾಡ್ತೀನಿ ಅಂತ ನೋಡಿ ನೀವೇ. ವರ್ಕ್ ಮಾಡೋರಿಗೆ ಆ್ಯಂಡ್ ಹಾಸ್ಟೆಲಲ್ಲಿರೋರಿಗೆ, ಅದೇ ಥರ ಟೈಮ್ ಇಲ್ಲ, ಮನೆಯಲ್ಲೆಲ್ಲ ಮ್ಯಾನೇಜ್ ಮಾಡಿಕೊಂಡು ನಮಗೆ ಸಪ್ರೇಟಾಗಿ ಅಡುಗೆ ಮಾಡ್ಕೊಂಡು ತೊಗೊಳೋದಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಳ್ತಾ ಇರ್ತಿಲ್ಲ. ಅಂಥವ್ರಿಗೆ ತುಂಬ ಈಸಿ ಆ್ಯಂಡ್ ತುಂಬ ಚೆನ್ನಾಗಿ ವರ್ಕ್ ಆಗೋವಂಥ ರೆಸಿಪೀಸ್ನ ತೋರಿಸ್ತೀನಿ. ಸೊ ಈ 1 ವೀಕ್ ಫಾಲೋ ಮಾಡಿ. ಈ ವೆಯ್ಟ್ ಲಾಸ್ ಜರ್ನಿಯಲ್ಲೇ ನಾನು ಒಂದು ಚಾಲೆಂಜ್ ತೊಗೊಂಡಿದ್ದೀನಿ ಅಷ್ಟೇ. ಈಗ ಪ್ರೆಸೆಂಟ್ ವೆಯ್ಟ್ ಎಷ್ಟಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ. ಆ್ಯಂಡ್ 1 ವಾರಕ್ಕೆ ಎಷ್ಟು ರೆಡ್ಯೂಸ್ ಆಗುತ್ತೆ ಅಂತ ಫೈನಲ್ ಆಗಿ 7 ಡೇಸ್ ಫಾಲೋ ಮಾಡಿ ನಾನು ನಿಮಗೆ ರಿಸಲ್ಟ್ನ ಶೇರ್ ಮಾಡ್ತೀನಿ. ಇವಾಗ ನಾನು ಪ್ರೆಸೆಂಟ್ ವೆಯ್ಟ್ ಎಷ್ಟಿದ್ದೀನಿ ಅಂತ ತೋರಿಸ್ತೀನಿ. ಹೇಳಿದ್ನಲ್ಲ, ಲಾಸ್ಟ್ ಟೈಮ್ ನಿಮಗೆ ಆಲ್ಮೋಸ್ಟ್ ಒಂದು 25 ಡೇಸ್ ಬ್ಯಾಕ್ ನಾನು ವೆಯ್ಟ್ ತೋರಿಸಿದಾಗ 60.9 kgs ಇದ್ದೆ. ಸೊ ಈಗ ಪ್ರೆಸೆಂಟ್ ಬ್ರೇಕ್ ತೊಗೊಂಡಾದ್ಮೇಲೂ ಎಷ್ಟಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. 61.3 ಅಂದರೆ ನಿಮಗೆ ಡಿಫ್ರೆನ್ಸು ಬರೀ 400 ಗ್ರಾಮ್ಸ್, ಅರ್ಧ kgಕ್ಕಿಂತ ಕಡಿಮೆನೇ. ಸೊ ನೀವೇ ನೋಡ್ತಾ ಇರ್ಬೋದು ಎಷ್ಟು ನಂದು ವೆಯ್ಟ್ ಲಾಸ್ ಅಂದರೆ ಡಿಫ್ರೆನ್ಸ್ ಇದೆ ಅಂತ. ಅಷ್ಟೊಂದೆಲ್ಲ ನಾನು ಗ್ಯಾಪ್ ತೊಗೊಂಡು ಚೀಟ್ ಮಾಡಿದ್ರು ಏನೇ ಆಗಿದ್ರು ಬರೀ ಅರ್ಧ kgಕ್ಕಿಂತ ಕಡಿಮೆ ವೆಯ್ಟ್ ಗೇನ್ ಆಗಿದ್ದೀನಿ. ಸೊ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ನನ್ನ ಈ ವೆಯ್ಟ್ ಲಾಸ್ ವೀಡಿಯೋಸು ಎಷ್ಟು ಎಫೆಕ್ಟಿವ್ ಆಗಿದ್ದಾವೆ, ಹೆಲ್ದಿಯಾಗಿ ಫಿಟ್ ಆಗಿರ್ಬೋದು ಅಂತ. ನಿಮಗೂ ಗೊತ್ತಿರ್ಬೋದು, ನನಗೆ 1 ವರ್ಷದ ಮಗು ಇದೆ. ಸೊ ಪಾಪು ಇದೆ ಅಂತಂದರೆ ಡೆಫಿನೆಟ್ಲಿ ಸ್ಲೀಪಿಂಗ್ ಪ್ಯಾಟ್ರನ್ ಎಲ್ಲ ಚೇಂಜಸ್ ಆಗ್ತಾನೆ ಇರುತ್ತೆ. ಮೇಯ್ನಾಗಿ ವೆಯ್ಟ್ ಲಾಸ್ ಆಗಬೇಕು ಅಂದ್ಕೊಂಡವ್ರಿಗೆ ಲೈಫ್ ಸ್ಟೈಲ್ ಅನ್ನೋದು ಕರೆಕ್ಟಾಗಿರಬೇಕು.
ಬೇಗ ಮಲ್ಕೊಂಡು ಬೇಗ ಎದ್ದೇಳೋ ಥರ ಇದ್ದರೆ ಅವಾಗ ತಂತಾನೇ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಯಾರಿಗೆಲ್ಲ ಅಂದರೆ ಲೈಕ್ ನ್ಯೂ ಮಾಮ್ಸ್ ಇರ್ತಾರಲ್ಲ ಅಂಥವ್ರಿಗೆ ಕಷ್ಟ ಆಗುತ್ತೆ. ಪಾಪು ಇತ್ತು ಅಂತಂದರೆ ಆಬ್ವಿಯಸ್ಲಿ ನೈಟ್ ರಾತ್ರಿ ಎಲ್ಲ ಒಂದು 3-4 ಸಲ ಎದ್ದೇಳೋದು, ಸೊ ಫೀಡಿಂಗ್ ಮಾಡೋದು ಎಲ್ಲ ಇರುತ್ತಲ್ಲ, ಅಂಥವ್ರಿಗೆ ಚೇಂಜಸ್ ಆಗ್ತಾ ಇರುತ್ತೆ. ಬಟ್ ನೀವು ಕನ್ಸಿಸ್ಟೆನ್ಸಿಯಾಗಿ ಸ್ವಲ್ಪ ನೀವು ಮಗು ಮಲ್ಕೊಂಡಾಗ ನೀವು ರೆಸ್ಟ್ ಮಾಡಿಕೊಂಡು ಮಿನಿಮಮ್ 1 ದಿನದಲ್ಲಿ 8 ತಾಸು ನಿದ್ದೆ ಆರಾಮ್ಸೆ ನಿಮಗೆ ಆಯಿತು ಅಂತಂದರೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ನಾವು ಹೆಲ್ದಿಯಾಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೀವೇ ನೋಡ್ತಾ ಇರ್ಬೋದು, ನಾನು ಇವನ್ ವರ್ಕೌಟ್ಸ್ನೂ ಮಾಡೋಕ್ಕಾಗ್ತಾ ಇಲ್ಲ ಈಗ. ಸೊ ಅದೆಲ್ಲ ರೀಸನ್ ಅಂತಂದರೆ ಲಡ್ಡುಯಿಂದನೇ ನನಗೆ ಟೈಮ್ ಸ್ವಲ್ಪ ಮ್ಯಾನೇಜ್ ಮಾಡೋಕ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಷ್ಟೇ. ಹಾಗಂತೇಳಿ ನಾನು ಏನೂ ಆ್ಯಕ್ಟಿವ್ ಆಗೇ ಇಲ್ಲ, ಏನು ವರ್ಕೌಟ್ಸು ಲೈಕ್ ವಾಕಿಂಗ್ ಮಾಡ್ದೇ ಇವರು ಏನು ವೆಯ್ಟ್ ಲಾಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿರ್ಬೋದು. ಇಲ್ಲ, 2 ಮಕ್ಕಳ ಜೊತೆ ಮನೆಯಲ್ಲಿ ಮ್ಯಾನೇಜ್ ಮಾಡಿಕೊಂಡು ಎಷ್ಟೆಲ್ಲ ಕೆಲಸ ಇರುತ್ತೆ ಆ್ಯಂಡ್ ಯಾವ ರೀತಿಯಾಗಿ ನಾವು ಆ್ಯಕ್ಟಿವ್ ಆಗಿರ್ತೀವಿ ಅಂತ ನೀವೇ ಒಂದು ಸಲ ಯೋಚನೆ ಮಾಡಿ. ಸೊ ಕೆಲವೊಬ್ರು ಅಂದ್ಕೊಳ್ತಾರೆ ನಿಮ್ಮ ಡಯಟೆಲ್ಲ ಏನು ವರ್ಕೌಟ್ಸ್ ಮಾಡೋದಿಲ್ಲ, ಏನು ವಾಕಿಂಗ್ ಮಾಡೋದಿಲ್ಲ, ಹಾಗೆ ವೆಯ್ಟ್ ಲಾಸ್ ಆಗ್ತೀರಾ, ಅದು ಅನ್ಹೆಲ್ದಿ ಹಂಗೆ ಹಿಂಗೆ ಅಂತ. ಬಟ್ ನಮಗೆ ಗೊತ್ತಿರುತ್ತೆ ನಾವು ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ, ನಾವು ಎಷ್ಟು ಫಿಸಿಕಲಾಗಿ ಆ್ಯಕ್ಟಿವ್ ಆಗಿರೋದ್ರಿಂದ ಸೊ ನಮ್ಮ ಡಯಟ್ಗೆ ನಮ್ಮ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗೋದು. ನಾವೇನು 24 hours ಒಂದೇ ಕಡೆ ಕುತ್ಕೊಂಡು ಒಂದೇ ಕಡೆ ಮಲ್ಕೊಂಡಿರೋದಿಲ್ವಲ್ಲ. ಸೊ ಮನೆ ಅಂದರೆ ಕೆಲಸ ಇರುತ್ತೆ, ಮಕ್ಕಳ ಜೊತೆ ಅದು ಅಂತಂದರೆ ಡೆಫಿನೆಟ್ಲಿ ಸಾಮಾನ್ಯ ಅಂತೂ ಅಲ್ಲವೇ ಅಲ್ಲ. ವರ್ಕೌಟ್ಸ್ನೆಲ್ಲ ಸ್ಟಾರ್ಟ್ ಮಾಡಿದಾಗ ಖಂಡಿತ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಅಂದರೆ ಯಾರಿಗೆಲ್ಲ ಫ್ರೀ ಇರುತ್ತೆ, ನಿಮಗೆ ಅಂದರೆ ಮಗು ಇಲ್ಲದೆ ಇರೋರಿಗೆ ಹೇಳ್ತಾ ಇದ್ದೀನಿ, ಅಂಥವ್ರಿಗೆ ಆರಾಮಾಗಿ ಟೈಮ್ ಸಿಗುತ್ತೆ ಅಲ್ಲ, ಅಂಥವ್ರು ಖಂಡಿತ ಮಿನಿಮಮ್ ಒಂದು 45 minutes ವಾಕ್ ಮಾಡಿ, ಅಥವಾ ನಿಮಗೆ ವರ್ಕೌಟ್ಸ್ ಮಾಡೋಕ್ಕಾದರೆ ವರ್ಕೌಟ್ಸ್ ಮಾಡಿ, ಜಿಮ್ಮಿಗೆ ಹೋಗೋದು ಅವೈಲಬಲ್ ಇತ್ತು ಅಂದರೆ ಖಂಡಿತ ಹೋಗಿ. ಲೈಕ್ ಇನ್ನೂ ಒಳ್ಳೆ ರಿಸಲ್ಟ್ಸ್ ನಿಮಗೆ ಸಿಗುತ್ತೆ ಈ ಡಯಟ್ ಜೊತೆಗೆ. ಆ್ಯಂಡ್ ಬನ್ನಿ ಇವತ್ತಿನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ಏನು ತೊಗೊಂಡೆ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಅನ್ನೋದನ್ನ ತಿಳಿಸ್ತೀನಿ. ಆ್ಯಂಡ್ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಯಾಕಂದರೆ ಈ 1 week ಚಾಲೆಂಜ್ನ ಯಾರೆಲ್ಲ ಮಾಡ್ಬೋದು ಆ್ಯಂಡ್ ಯಾರು ಅವಾಯ್ಡ್ ಮಾಡಬೇಕು, ಯಾರು ಮಾಡಲೇಕೂಡ್ದು ಅನ್ನೋದನ್ನ ನಾನು ಕ್ಲಿಯರಾಗಿ ತಿಳಿಸ್ತೀನಿ. ಅದ್ರ ಜೊತೆಗೆ ಈ ಚಾಲೆಂಜಲ್ಲಿ ಏನೇನು ಕಂಡೀಷನ್ಸ್ ಇರುತ್ತೆ ಆ್ಯಂಡ್ ಯಾವ ರೀತಿಯಾಗಿ ನಾವು ಮ್ಯಾನೇಜ್ ಮಾಡ್ಕೋಬೋದು ಅನ್ನೋದನ್ನ ಸೊ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿದೆ, ನಿಮಗೆ ಚಾಲೆಂಜ್ ಗೊತ್ತಾಗ್ಬಿಟ್ಟಿದೆ ಅಂತ ಅಂದ್ಕೊಂಡು ಇಷ್ಟೇನಾ ಅಂತ ಅಂದ್ಕೊಂಡು ಸ್ಕಿಪ್ ಮಾಡಿಬಿಟ್ರೆ ಖಂಡಿತ ರಿಸಲ್ಟ್ಸ್ ಬರೋದಿಲ್ಲ. ಸೊ ಹಾಗಾಗಿ ಏನೆಲ್ಲ ಹೇಳ್ತೀನಿ ಅದನ್ನ ಫಾಲೋ ಮಾಡಿ ಕರೆಕ್ಟಾಗಿ. ಆ್ಯಂಡ್ ಇವತ್ತು ಬಂದುಬಿಟ್ಟು ನನ್ನ ವೆಯ್ಟ್ ಲಾಸ್ ಚಾಲೆಂಜಲ್ಲಿ 2ನೇ ದಿನ. ಬಟ್ ನನ್ನ ಜರ್ನಿ ಸ್ಟಾರ್ಟ್ ಮಾಡಿಕೊಂಡು ಆಲ್ಮೋಸ್ಟ್ ಇವಾಗ 51 days ಆಯ್ತಲ್ಲ. ಸೊ ಇದು ಬಂದುಬಿಟ್ಟು ಏನು ಅಂತಂದರೆ, ನಾನು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ಕೊಳ್ತಿದ್ದೀನಿ. ಓವರ್ನೈಟ್ ಓಟ್ಸ್ ಹಿಂದಿನ ದಿನವೇ ನಾನು ಇದನ್ನ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ತುಂಬ ಸಲ ಈ ಓವರ್ನೈಟ್ ಓಟ್ಸ್ನ ರೆಸಿಪಿನ ತೋರಿಸಿದ್ದೀನಿ, ಹಾಗಾಗಿ ಮತ್ತೆ ಡೀಟೇಲಾಗಿ ಏನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಏನೇನು ಹಾಕಿದ್ದೀನಿ ಅಂತ ಎಲ್ಲನೂ ನಿಮಗೆ ತೋರಿಸ್ತಾ ಇದ್ದೀನಲ್ಲ. ಕ್ಯಾರೆಟ್ ಓವರ್ನೈಟ್ ಓಟ್ಸ್ನ ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರುವಂಥದ್ದು ಏನು ಸ್ಲಿಮ್ ಮಿಲ್ಕ್ ಅಂತ ಬರುತ್ತಲ್ಲ, ಅದು ಆ ಮಿಲ್ಕ್ನ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಆಲ್ಮಂಡ್ ಮಿಲ್ಕು ಅಥವಾ ಬರೀ ನೀರಲ್ಲಾದರೂ ಮಾಡ್ಕೋಬೋದು, ಅಥವಾ ನಾರ್ಮಲ್ ಹಾಲನ್ನ ಕುದಿಸಿ ಚೆನ್ನಾಗಿ ಕೆನೆ ತೆಗೆದಿರೋವಂಥ ಹಾಲಿರುತ್ತಲ್ಲ ಅದನ್ನು ಚಿಕ್ಕ ಗ್ಲಾಸಷ್ಟು, ಟೀ ಕುಡಿತೀವಲ್ಲ ಅದರಲ್ಲಿ ಚಿಕ್ಕ ಗ್ಲಾಸಷ್ಟು ಹಾಲು ತೊಗೊಂಡು ಅದಕ್ಕೆ ನೀರು ಬೆರೆಸ್ಕೊಂಡು ಈ ಓವರ್ನೈಟ್ ಓಟ್ಸ್ನ ಪ್ರಿಪೇರ್ ಮಾಡ್ಕೋಬೋದು. ನೈಟೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇದರಲ್ಲಿ ಆಯಿಲ್ ಇಲ್ಲ, ಶುಗರ್ ಇಲ್ಲ, ನೆಕ್ಸ್ಟು ಇನ್ನು ಸಾಲ್ಟ್ ಇಲ್ಲ. ಸೊ ಈ 3 ಇರಲೇಬಾರ್ದಲ್ಲ ಬ್ರೇಕ್ಫಾಸ್ಟ್ ಆ್ಯಂಡ್ ನಮ್ಮ ಡಿನ್ನರ್ಗೆ. ಇದೊಂದು ಆಪ್ಷನು ಓವರ್ನೈಟ್ ಓಟ್ಸು. ನೀವು ಡೈಲಿ ಬೇಕಿದ್ರೂ ತೊಗೊಳ್ಬೋದು. ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೂಟ್ಸ್ ಆ ಥರ ಆ್ಯಡ್ ಮಾಡಿಕೊಂಡು ನೀವು ಓವರ್ನೈಟ್ ಓಟ್ಸ್ನ ತೊಗೊಳ್ಬೋದು. ಓಟ್ಸ್ ತೊಗೊಳ್ಳೋದಕ್ಕೆ ಆಗದೆ ಇರೋರು ರಾಗಿ ಗಂಜಿ ಸೊ ಆ ಥರ ಪ್ರಿಫರ್ ಮಾಡಿ. ಬಟ್ ಅದರಲ್ಲಿ ಏನು ಇರ್ಕೊಡ್ದು. ನಾನು ಆದಷ್ಟು ಇನ್ನು ಜೇನುತುಪ್ಪನೂ ಅವಾಯ್ಡ್ ಮಾಡ್ತಾ ಇದ್ದೀನಿ. ಬೇಕೇ ಬೇಕು ಅಂದರೆ ಅದನ್ನು ತಿನ್ನೋದಕ್ಕೆ ಆಗೋದಿಲ್ಲ ಅಂತ ಅನ್ನೋ ಟೈಮಲ್ಲಿ ಮಾತ್ರ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡೋಣ, ಯಾಕಂದರೆ ಸ್ಟ್ರಿಕ್ಟಾಗಿ 1 week ಮಾಡ್ತಿದ್ದೀವಲ್ಲ, ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡೋಣ ಅಂತ ಅಷ್ಟೇ. ನೋ ಶುಗರ್ ಅಂತಂದರೆ ಸಕ್ಕರೆ ಏನಿರುತ್ತಲ್ಲ ಅದನ್ನು ಕಂಪಲ್ಸರಿ ಯೂಸ್ ಮಾಡಬಾರ್ದು. ಬಟ್ ಏನು ಬೆಲ್ಲನೂ ಬೇಡ. ಹನಿ ಏನಿರುತ್ತಲ್ಲ ಸ್ವೀಟ್ನರ್ಗೆ ಮತ್ತು ಖರ್ಜೂರ ಆ ಥರದನ್ನ ನೀವು ಬೇಕಿದ್ರೆ ಯೂಸ್ ಮಾಡ್ಬೋದು. ಬಟ್ ಅದೂ ಅಷ್ಟೇ ತುಂಬ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿ. ಸೊ ಸ್ಕಿಪ್ ಮಾಡೋಕ್ಕಾದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡಿಬಿಡಿ. ಇಲ್ಲ ನಮಗೆ ಆ ಥರ ಫುಲ್ ಕಂಪ್ಲೀಟಾಗಿ ಸ್ವೀಟ್ ಇಲ್ದಂಗೆ ತಿನ್ನೋದಕ್ಕಾಗೋದಿಲ್ಲ ಅಂದರೆ 1 ಅಥವಾ 2 ಖರ್ಜೂರ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೇನುತುಪ್ಪನ ಆ್ಯಡ್ ಮಾಡ್ಕೋಬೋದು. ಲೈಕ್ ನೀವು ಬ್ರೇಕ್ಫಾಸ್ಟ್ಗೆ ಅಥವಾ ಡಿನ್ನರ್ ಟೈಮಲ್ಲಿ ಏನಾದರೂ ಈ ಥರ ಓಟ್ಸ್ ಏನಾದರೂ ಮಾಡಿಕೊಂಡ್ರೆ.
ಸರಿನಾ. ಈಗ ನೆಕ್ಸ್ಟ್ ನಾನು ನಿಮಗೆ ಮೊದಲೇ ತೋರಿಸಿದ್ದೆ, ನಾನು ಬ್ರೇಕ್ಫಾಸ್ಟ್ಗಿಂತ ಮುಂಚೆ 1 ಗ್ಲಾಸಷ್ಟು ಎಳ್ನೀರನ್ನ ತೊಗೊಂಡಿದ್ದೆ. ಬಟ್ ಅದರಲ್ಲಿ ನಾನು ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ಕೊಂಡಿಲ್ಲ, ಯಾಕಂದರೆ ಈ ಓವರ್ನೈಟ್ ಓಟ್ಸಲ್ಲಿ ಪ್ರಿಪೇರ್ ಮಾಡ್ಕೊಂಡಾಗ ಚಿಯಾ ಸೀಡ್ಸ್ನ ಯೂಸ್ ಮಾಡಿದ್ನಲ್ಲ, ಸೊ ಹಾಗಾಗಿ ಮತ್ತೆ ನಾನು ಯೂಸ್ ಮಾಡೋಕ್ಕೆ ಹೋಗಿರಲಿಲ್ಲ. ಒಂದು ನೆನ್ಪಿಟ್ಕೊಳ್ಳಿ, ಚಿಯಾ ಸೀಡ್ಸು ತುಂಬಾ ಹೆಲ್ತಿಗೆ ಒಳ್ಳೆಯದು. ಬಟ್ ಅದು ಲೈಕ್ ಡೈಲಿ ನೀವು 2 ಟೇಬಲ್ ಸ್ಪೂನ್ಗಿಂತ ಜಾಸ್ತಿ ತೊಗೊಳೋದಕ್ಕೆ ಹೋಗಬೇಡಿ. ರೆಗ್ಯುಲರಾಗಿ ತೊಗೊಳ್ತಾ ಇದ್ದರೆ ದಿನಕ್ಕೆ 2 ಟೇಬಲ್ ಸ್ಪೂನ್ಗಿಂತ ಜಾಸ್ತಿ ಬೇಡ. ಸೊ ಹಾಗಾಗಿ ನಾನು ಹಾಕ್ಕೊಳ್ಳೋದು 1.5 ಟೇಬಲ್ ಸ್ಪೂನಷ್ಟು ತೊಗೊಳ್ತೀನಿ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಆ್ಯಂಡ್ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಜೊತೆಗೆ ನಮಗೆ ಡೈಲಿ ಬೇಕಾಗುವಂಥ ಪ್ರೋಟೀನ್ಸು ಪ್ರೊವೈಡ್ ಮಾಡುತ್ತೆ. ಹೇರ್ಗೆ, ಸ್ಕಿನ್ಗೆ ತುಂಬಾ ಒಳ್ಳೆಯದು. ಹಾಗಾಗಿ ಸಬ್ಜೆ ಸೀಡ್ಸ್ ಮತ್ತು ಚಿಯಾ ಸೀಡ್ಸ್ 2 ಡಿಫ್ರೆಂಟ್ ಇರೋದು, ನೀವು ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ, ಆಯಿತಾ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇನ್ಫ್ಯೂಸ್ಡ್ ವಾಟರ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ನಾನು ಬ್ರೇಕ್ಫಾಸ್ಟ್ ಆದಮೇಲೆ ಟೈಮಿಂಗ್ಸ್ ಎಲ್ಲ ಮೆನ್ಷನ್ ಮಾಡಿದ್ದೀನಿ, ಅದಕ್ಕೆ ಕನ್ಫ್ಯೂಸ್ ಆಗಬಾರ್ದು ಅಂತ. ಈ ಇನ್ಫ್ಯೂಸ್ಡ್ ವಾಟರ್ನ ನಾನು ಬೆಳಗ್ಗೆ ಪ್ರಿಪೇರ್ ಮಾಡಿಟ್ಕೊಂಡು 2 ಅವರ್ಸ್ ಅದನ್ನ ಹಾಗೆ ಬಿಟ್ಟಿರ್ತೀನಿ. ಇದಕ್ಕೆ ಯೂಸ್ ಮಾಡಿರೋದು 1 ಕ್ಯಾರೆಟ್ ಪೀಸಸ್ನ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು 1 ಇಡಿಯಷ್ಟು ಕರಿಬೇವು, ನೆಕ್ಸ್ಟು 1 ನಿಂಬೆಹಣ್ಣು ಸ್ಲೈಸಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್, ಎಲ್ಲರ ಮನೆಯಲ್ಲಿ ಸಿಗೋ ಅಂಥವು, ತುಂಬ ಎಫೆಕ್ಟಿವ್ ಆಗಿರುತ್ತೆ. ಏನು ಯಾರಿಗೆ ಶುಗರ್ ಎಲ್ಲ ಇರುತ್ತಲ್ಲ, ಡಯಾಬಿಟಿಕ್ಸು ಆ್ಯಂಡ್ PCOD ಆ ಥರ ಹೆಲ್ತ್ ಇಶ್ಯೂಸ್ ಇರೋರಿಗೆ ಕರಿಬೇವು ತುಂಬಾ ಒಳ್ಳೆಯದು. ಆ್ಯಂಡ್ ನಮಗೆ ಐಸೈಟಿಗೆ ಸ್ವಲ್ಪ ಸೈಟ್ ಎಲ್ಲ ಇರುತ್ತಲ್ಲ ಅಂಥವ್ರಿಗೂ ಈ ಇನ್ಫ್ಯೂಸ್ಡ್ ವಾಟರ್ ತುಂಬ ಹೆಲ್ಪ್ ಮಾಡುತ್ತೆ. ನನಗೆ ಎಷ್ಟು ಕುಡಿಯೋದಕ್ಕಾಗುತ್ತೋ ಅಷ್ಟು ಇನ್ಫ್ಯೂಸ್ಡ್ ವಾಟರ್ನ ಲಂಚ್ ಮೊದಲೇ ತೊಗೊಂಡ್ಬಿಡ್ತೀನಿ. ಬಟ್ ಬ್ರೇಕ್ ಅಂತೂ ಕಂಪಲ್ಸರಿ 1 ಅವರ್ 1.5 ಅವರ್ ಅಂತೂ ಬ್ರೇಕ್ ಇದ್ದೇ ಇರುತ್ತೆ. ಮಧ್ಯಾಹ್ನ ಲಂಚ್ಗೆ ಏನು ತೊಗೊಂಡಿದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಲ್ಲ, ಸ್ಪೆಷಲ್ ಕರ್ಡ್ ರೈಸ್ನ ತೊಗೊಂಡಿದ್ದೀನಿ. ಹೌದು, ವೈಟ್ ರೈಸ್ನೇ ತೊಗೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಡಯಟಲ್ಲಿ ನಾನು ವೈಟ್ ರೈಸ್ನೂ ತೊಗೊಳ್ತಾ ಇದ್ದೀನಿ, ಅದು ಪೋರ್ಷನ್ ಕಂಟ್ರೋಲ್ ಮಾಡಿಕೊಂಡು ಅಷ್ಟೇ. ನೀವು ಮಾರ್ನಿಂಗು ಮತ್ತು ಈವ್ನಿಂಗಲ್ಲಿ, ಅಂದರೆ ನೈಟ್ ಡಿನ್ನರ್ಗೆ, ಬ್ರೇಕ್ಫಾಸ್ಟ್ಗೆ ನೀವು ನೋ ಸಾಲ್ಟ್, ನೋ ಶುಗರ್, ನೋ ಆಯಿಲ್ನ ಮಾಡಿ ಲೈಕ್ ಡಯಟ್ ಮಾಡ್ತಾ ಇದ್ದೀವಲ್ಲ, ಹಾಗಾಗಿ ಮಧ್ಯಾಹ್ನ ಟೈಮಲ್ಲಿ ಆರಾಮಾಗಿ ನಿಮಗೆ ಏನು ತಿನ್ಬೇಕು ಅನ್ಸುತ್ತಲ್ಲ, ಹೆಲ್ದಿಯಾಗಿ, ಮತ್ತು ಅನ್ಹೆಲ್ದಿ ಅಲ್ಲ, ಹೆಲ್ದಿಯಾಗಿ ನೀವು ಮಾಡ್ಕೊಂಡು ತೊಗೊಳ್ಬೋದು. ಚಪಾತಿ, ಲೈಕ್ ರೊಟ್ಟಿ, ಮುದ್ದೆ, ಅಥವಾ ನಿಮಗೆ ಏನು ತಿನ್ನಬೇಕು ಈ ಥರ ರೈಸ್. ಬಟ್ ವೈಟ್ ರೈಸ್ ತೊಗೊಳಂಗಿದ್ರೆ ಕ್ವಾಂಟಿಟಿನ ಕಡಿಮೆ ಮಾಡ್ಕೊಳ್ಳಿ. 1 ಚಪಾತಿ ತೊಗೊಂಡು ಒಂಚೂರು ವೈಟ್ ರೈಸ್ ತೊಗೊಳ್ಳಿ. ಆ ಥರ ಮ್ಯಾನೇಜ್ ಮಾಡ್ಕೊಳ್ಳಿ. ಮತ್ತು ಹಂಗಂತೇಳಿ ತೀರಾ ಅನ್ಹೆಲ್ದಿ ತಿನ್ನೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಆಯಿಲ್ ಎಲ್ಲ ತುಂಬ ಕಡಿಮೆ ಯೂಸ್ ಮಾಡಿ. ಮಧ್ಯಾಹ್ನ ಊಟ ಆದಮೇಲೆ ನೆಕ್ಸ್ಟ್ ಇಲ್ಲಿ ನೈಟ್ ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಈ ಡಯಟಲ್ಲಿ ಇನ್ ಬಿಟ್ವೀನ್ ನಿಮ್ಗೆ ಏನಾದರೂ ಹೊಟ್ಟೆ ಹಶ್ವಾಯಿತು ಅಂತಂದರೆ ಏನಾದರೂ ಹೆಲ್ದಿ ಸ್ನ್ಯಾಕ್ಸ್ ಐಟಮ್ಸ್ನ ತೊಗೊಳ್ಬೋದು. ಆ್ಯಂಡ್ ಏನೋ ಒಂದು ಮೇಯ್ನಾಗಿ ನೆನ್ಪಿಟ್ಕೊಳ್ಳಿ, ಡಿನ್ನರ್ನ ನೀವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತೊಗೊಳೋದಕ್ಕೆ ಟ್ರೈ ಮಾಡಿ. ಆವಾಗೇ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮ್ಯಾಕ್ಸಿಮಮ್ ಅಂದರೆ 8 ಗಂಟೆ ಇಟ್ಕೊಂಡ್ಬಿಡಿ. 8 ಗಂಟೆ ಮೇಲೆ ತಿನ್ನೋದು ಬೇಡ. ನಾನಿಲ್ಲಿ ನೈಟ್ ಡಿನ್ನರ್ಗೆ ಬಂದುಬಿಟ್ಟು ಒಂದು 30 ಗ್ರಾಮ್ಸಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ. ಅದಕ್ಕೂ ಅಷ್ಟೇ ಏನೂ ಲೈಕ್ ಉಪ್ಪು ಏನೂ ಆ್ಯಡ್ ಮಾಡಿಲ್ಲ, ಆಯಿಲ್ ಆಗಲಿ, ಜಸ್ಟು ಒಂದು ಪ್ಯಾನಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂಚೂರು ಮೇಲೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟು 1 ಬೌಲಷ್ಟು ಪಪ್ಪಾಯ. ಇದಿಷ್ಟು ನನ್ನ ನೈಟ್ ಡಿನ್ನರ್ ನೋಡಿ. ಆ್ಯಂಡ್ ಫೈನಲಿ ಈ 1 ವೀಕ್ ಚಾಲೆಂಜ್ನ, ಅಂದರೆ ನೋ ಸಾಲ್ಟ್, ನೋ ಶುಗರ್, ನೋ ಆಯಿಲ್ನ ಮಾಡಬೇಕು ಅಂದ್ಕೊಂಡಿದ್ರೆ ಅದು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ಗೆ ಅಷ್ಟೇ ಈ ಕಂಡೀಷನ್ಸ್. ಈ ಥರ ಮಾಡಬೇಕು ಅಂದ್ಕೊಂಡ್ರೆ ಇದು ಬಂದುಬಿಟ್ಟು ಲೋ ಸೋಡಿಯಮ್ ಡಯಟ್ ಆಗಿರುತ್ತೆ. ಯಾರಿಗೆಲ್ಲ ಲೋ BP ಇರುತ್ತಲ್ಲ ಅಂಥವ್ರು ಮಾಡಲೇ ಕೂಡ್ದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈಗ ತಾನೇ, ಅಂದರೆ ನ್ಯೂ ಮಾಮ್ಸ್ ಇರ್ತಾರೆ, ಏನೋ ಬೇಬಿಗೆ 6 ಮಂತ್ಸ್ ಆಗಿರಲ್ಲ, ಅಂಥವ್ರು ಅವಾಯ್ಡ್ ಮಾಡಿ. ಬೇಕಿದ್ದರೆ ನೀವು ಡೈಲಿ ಒಂದ್ಸಲ ನೋ ಸಾಲ್ಟ್, ನೋ ಶುಗರ್, ನೋ ಆಯಿಲ್ನ ನೀವು ತೊಗೊಳ್ಬೋದು ರೆಸಿಪಿನ. ನೆಕ್ಸ್ಟ್ ಬಂದುಬಿಟ್ಟು ಏನಾದರೂ ಬೇರೆ ಹೆಲ್ತ್ ಇಶ್ಯೂಸ್ ಇತ್ತು, PCOD, ಥೈರಾಯ್ಡ್ ಇತ್ತು ಅಂದರೆ ಅಂಥವ್ರು ಆರಾಮಾಗಿ ಮಾಡ್ಬೋದು. ಡಯಾಬಿಟಿಕ್ಸು ಆ ಥರ ಇದ್ದರೆ ಫಾಲೋ ಮಾಡ್ಬೋದು. ಬಟ್ ಅದು ಬಿಟ್ಟು ಬೇರೆ ಥರ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಅಂಥವ್ರು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆಮೇಲೆ ನೀವು ಈ ಡಯಟ್ನ ಸ್ಟಾರ್ಟ್ ಮಾಡ್ಬೋದು. ಈ ಚಾಲೆಂಜ್ನ ತೊಗೊಳೋದ್ರಿಂದ ನಮ್ಮ ಬಾಡಿಯಲ್ಲಿರೋ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹೋಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಯಾರಿಗೆಲ್ಲ ಮೆಟಬಲಿಸಮ್ ತುಂಬ ಕಡಿಮೆ ಇರುತ್ತೆ, ಅಂದರೆ ಬೇಗ ವೆಯ್ಟ್ ಲಾಸ್ ಆಗ್ತಾನೇ ಇರೋದಿಲ್ಲಲ್ಲ, 1 kg ಕಡಿಮೆ ಆಗೋದಕ್ಕೂ ತಿಂಗಳಾನ್ಗಟ್ಟಲೆ ಬೇಕಾಗುತ್ತಲ್ಲ, ಅಂಥವ್ರಿಗೆ ತುಂಬ ಹೆಲ್ಪ್ ಮಾಡುವಂಥ ಡಯಟ್. ಮತ್ತು ಸ್ಟ್ರಕ್ ಆಗಿರೋ ನಮಗೆ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನೀವು ಅಂದ್ಕೊಂಡಿರ್ಬೋದು ನೋ ಸಾಲ್ಟ್ ಈ ಥರ ಎಲ್ಲ ಬಿಟ್ಬಿಟ್ರೆ ವೆಯ್ಟ್ ಲಾಸ್ ಆಗಿಬಿಡುತ್ತೇನೋ ಅಂತ. ಇದೆಲ್ಲ ಮಿರಾಕಲ್ ಅನಿಸುತ್ತೆ ನಿಮಗೆ. ಖಂಡಿತ 1 ವೀಕ್ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಚೇಂಜಸ್ ಗೊತ್ತಾಗ್ಬಿಡುತ್ತೆ ಆವಾಗಲೇ, ಎಷ್ಟು ವೆಯ್ಟ್ ರೆಡ್ಯೂಸ್ ಆಗುತ್ತೆ ಆ್ಯಂಡ್ ಎಷ್ಟು ಇಂಚ್ ಲಾಸ್ ಆಗುತ್ತೆ ಅಂತ. ಆಲ್ಮೋಸ್ಟ್ ಈ ವೆಯ್ಟ್ ಲಾಸ್ ಚಾಲೆಂಜ್ ಬಗ್ಗೆ
ಕ್ಲಿಯರಾಗಿ ನಿಮಗೆ ತಿಳಿಸಿದ್ದೀನಿ. ಆದರೂ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಖಂಡಿತ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತು ಡೇ 3ಯಲ್ಲಿ ನಾನು ನಿಮ್ಮ ಜೊತೆ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.